30 ವರ್ಷದ ನಂತರ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ದಿಲ್ಲಿಯ ಜನ್ಮ ಸಿಕ್ಕಿತ್ತು. ಅದರ ಮೇಲೆ ಬಹಳ ಭರವಸೆ ಇಟ್ಟು 3 ಚುನಾವಣೆಯಲ್ಲಿ ಅವರ ಮತವನ್ನು ಹಾಕಿದ್ರು. ಕಳೆದ 11 ವರ್ಷದಲ್ಲಿ ರಾಜ್ಯದಲ್ಲಿ. ಆದರೆ ಅವರ ಆಡಳಿತ, ಅವರ ಭ್ರಷ್ಟಾಚಾರ ಮತ್ತು ಅವರು ಸುಳ್ಳು ಹೇಳುವಂಥದ್ದು ಜನ ಗಮನನಿರಸನಗೊಂಡಿದೆ, ತಿರಸ್ಕಾರ ಆಗಿದೆ. ಇನ್ನೊಂದು ಕಡೆ ಇಡೀ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಅವರ ಒಂದು ಆಡಳಿತ, ಅವ್ರು ಕೊಟ್ಟಿರುವಂತಹ ಕಾರ್ಯಕ್ರಮ, ಬಡತನ ರೇಖೆಯಿಂದ ಮೇಲೆತ್ತಿರುವಂಥದ್ದು ಹಲವಾರು ಕಾರ್ಯಕ್ರಮಗಳು ದಿಲ್ಲಿಯಲ್ಲಿ ಅನುಷ್ಠಾನ ಆಗಬೇಕಾಗಿದ್ದನ್ನ ಕೇಜ್ರಿವಾಲ್ ಮಾಡದೇ ಇರುವಂಥದ್ದು, ಮೋದಿ ಅವರ ಆಡಳಿತ, ಅವರ ಕಾರ್ಯಕ್ರಮಕ್ಕೆ ಜನ ಇವತ್ತು ಸಕಾರಾತ್ಮಕವಾಗಿ ಮುದ್ರೆಯನ್ನು ಒತ್ತಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತವನ್ನು ಕೊಟ್ಟಿದ್ದಾರೆ. ಆ ಆಂದೋಲನದ ಮುಖಾಂತರ ಬಹಳ ದೊಡ್ಡ ನಿರೀಕ್ಷೆಯನ್ನ ಇಡೀ ದೇಶದಲ್ಲಿ ಮೂಡಿಸಿತ್ತು, ವಿಶೇಷವಾಗಿ ದಿಲ್ಲಿಯಲ್ಲಿ. ಆದರೆ ಪ್ರತಿಯೊಂದರಲ್ಲೂ ಕೂಡ ಸುಳ್ಳು ಹೇಳುವಂಥದ್ದು ಮತ್ತು ಹಲವಾರು ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥದ್ದು, ಅಲ್ಲದೆ ಯಾವುದಾದ್ರೂ ಕೆಲಸ ಆಗಲಿಲ್ಲ ಅಂದರೆ ಅದಕ್ಕೆ ಇನ್ನೊಬ್ಬರನ್ನ ದೂಷಿಸುವಂಥದ್ದು ಅವರ ಒಂದು ನಿರಂತರವಾಗಿರುವಂಥ ಅವರ ನಿಲುವಿಗೆ ಮತ್ತು ಅವರ ದುರಾಡಳಿತಕ್ಕೆ ಜನ ಬೇಸತ್ತಿದ್ದಾರೆ. ಒಂದು ಶುದ್ಧವಾದ ಕುಡಿಯುವ ನೀರನ್ನು ಕೊಡೋಕ್ಕಾಗಿರಲಿಲ್ಲ, ರಸ್ತೆಗಳು ಹದಗೆಟ್ಟಿತ್ತು, ಎಜುಕೇಷನ್ ಸಿಸ್ಟಮ್ ಹದಗೆಟ್ಟಿತ್ತು, ಆಯುಷ್ಮಾನ್ ಭಾರತವನ್ನು ದೆಹಲಿಯಲ್ಲಿ ತರದೇ ಇರುವಂಥದ್ದು, ಬಹಳ ಬಡವರಿಗೆ ಅನಾನುಕೂಲ ಆಗಿರುವಂಥದ್ದು, ಹಲವಾರು ಕಾರಣಗಳು ಅವರ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಸುಳ್ಳು ಭರವಸೆಗಳ ಜನ ತಿರಸ್ಕಾರ ಮಾಡಿದ್ದಾರೆ.